ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪ, ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ ಒಂದು ದಿವ್ಯ ಸಂಕಲ್ಪ 108 ದಿನಗಳ ಉಪವಾಸ ಮೌನ ಧ್ಯಾನ. ಈ ಧ್ಯಾನಕ್ಕೆ ಈ ದಿನ 99ನೆಯ ದಿನ. ಈ 99ನೆಯ ದಿನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೇನೆ ನಿಮಗೆಲ್ಲರಿಗೂ ಮಹಾನವಮಿಯ ಶುಭಾಶಯಗಳನ್ನು ಹೇಳ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ವಿಜಯದಶಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ. ನಾವೆಲ್ಲ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಾಲುಗಳನ್ನು ಕ್ರಾಸ್ ಆಗಿ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ, ಯಾವುದೇ ಮಂತ್ರ ಬೇಡ, ಯಾವುದೇ ದೇವರ ನಾಮಸ್ಮರಣೆ ಕೂಡ ಬೇಡ. ಉಸಿರನ್ನೇ ಗಮನಿಸ್ತಾ ಇವಾಗ ಜಯಲಕ್ಷ್ಮಿ ಮೇಡಮ್ ಅವರು ಒಂದು ಹಾಡನ್ನು ಹಾಡ್ತಾರೆ. ಹಾಡನ್ನು ಕೇಳಿಸ್ಕೊಂಡು ಉಸಿರನ್ನೇ ಗಮನಿಸ್ತಾ ಇರೋಣ. ಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಸ್ವಾಗತವನ್ನು ಕೋರೋಣ. ಹೇಳಿ ಮೇಡಮ್. ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕಾಲಲ್ಲಿ ಕಿರುಗೆಜ್ಜೆ ಗಲುಗಲು ಎಂದಾಗ ಮನೆಯಲ್ಲಿ 100 ವೀಣೆ ನಾದ ಒಮ್ಮೆ ಚಿಮ್ಮಲಿ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅನುಗಾಲ ಜೊತೆಯಾಗಿ ನಮ್ಮ ಹರಿಯನ್ನು ಸೇರಲು ಬಾರಮ್ಮ, ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮಗಾನಂದ ನೀಡುತ್ತಲಿ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಸಿದ್ಧಲಕ್ಷ್ಮಿ ಮಹಾಲಕ್ಷ್ಮಿ ಮೋಕ್ಷಲಕ್ಷ್ಮಿ ಸರಸ್ವತಿ ಲಕ್ಷ್ಮಿ ಧಾನ್ಯಲಕ್ಷ್ಮಿ ಜಯಪ್ರದ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ. ಸಿದ್ಧಲಕ್ಷ್ಮಿ ಮಹಾಲಕ್ಷ್ಮಿ ಮೋಕ್ಷಲಕ್ಷ್ಮಿ ಸರಸ್ವತಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಜಯಪ್ರದ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ. ಪ್ರೀತಿ ಸಮವಾಗಿ ಜೇನಿನ ಹನಿಯಾಗಿ ಸಂತೋಷ ತುಂಬಲಿ, ಪ್ರೀತಿಯ ಸಮವಾಗಿ ಜೇನಿನ ಹನಿಯಾಗಿ ಸಂತೋಷ ತುಂಬಲಿ. ಕೀರ್ತಿಯ ತಾರಮ್ಮ ನಮ್ಮ ಭಾಗ್ಯ ದೇವತೆ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಾಲಲ್ಲಿ ಕಿರುಗೆದ್ದೆ ಕಲುಗಲು ಎಂದಾಗ ಮನೆಯಲ್ಲಿ ನೂರು ವೀಣೆನಾದ ಒಮ್ಮೆ ಚಿಮ್ಮಲಿ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ ಹಾಡು. ಥ್ಯಾಂಕ್ ಯು ಸೋ ಮಚ್. ಸಂಗೀತ ನಾದವನ್ನು ಕೇಳ್ತಾ ಕೇಳ್ತಾ ಹಾಗೆ ಉಸಿರನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್, ಯಾವುದು ಕೂಡ ಯೋಚನೆ ಬೇಡ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಮ್ಮ ಉಸಿರು ಎಂಬ ಗುರುವಿಗೆ ನಾವೆಲ್ಲರೂ ಕೂಡ ಸರೆಂಡರ್ ಆಗೋಣ ಫ್ರೆಂಡ್ಸ್. ನಮ್ಮ ಉಸಿರೇ ನಮಗೆ ಗುರು, ನಮಗೆ ನಾವೇ ಸರೆಂಡರ್ ಆಗಬೇಕು. ನಾವು ಭಗವಂತನಿಗೆ ಸರೆಂಡರ್ ಆದಾಗ ಒಂದಾದ್ಮೇಲೆ ಒಂದು ನಮಗೆ ಕಷ್ಟಗಳನ್ನು ಬರ್ತಾನೆ ಇರುತ್ತೆ. ಭಗವಂತನಿಗೂ ಕೂಡ ನಾವು ಸರೆಂಡರ್ ಆದಾಗ ಒಂದು ಕಷ್ಟ ಪರಿಹಾರ ಆಯಿತು ಅಂದರೆ ಇನ್ನೊಂದು ಕಷ್ಟ ನಮಗೆ ಏನೋ ಒಂದು ಬರ್ತಾನೆ ಇರುತ್ತೆ. ಮತ್ತೆ ಭಗವಂತನಿಗೆ ಮತ್ತೆ ಕೇಳ್ಕೊಳ್ತೀವಿ, ಆ ಕಷ್ಟ ಪರಿಹಾರ ಆಯಿತು, ಈ ಕಷ್ಟನೂ ಕೂಡ ಪರಿಹಾರ ಮಾಡು ಅಂಥೇಳಿ. ಆ ಕಷ್ಟನೂ ಕೂಡ ಪರಿಹಾರ ಆಗತ್ತೆ ಭಗವಂತನಿಗೆ ಯಾರು ಸಂಪೂರ್ಣವಾಗಿ ಸರೆಂಡರ್ ಆಗಿರ್ತಾರೋ. ಅದು ಆದ್ಮೇಲೆ ಇನ್ನೊಂದು ಕಷ್ಟ ಬರುತ್ತೆ, ಮತ್ತೆ ಭಗವಂತನಿಗೆ ಕೇಳ್ಕೊಳ್ತೀವಿ. ಎಲ್ಲಾ ಕಷ್ಟ ಪರಿಹಾರ ಮಾಡ್ತಾ ಇರೋದು, ಮತ್ತೆ ಈ ಒಂದು ಕಷ್ಟ ಕೂಡ ನನಗೆ ಬಂತು, ಇದನ್ನು ಕೂಡ ಪರಿಹಾರ ಮಾಡು ಅಂತೇಳಿ ಭಗವಂತನಿಗೆ ಸರೆಂಡರ್ ಆಗಿರೋದ್ರಿಂದ ಆ ಕಷ್ಟನೂ ಕೂಡ ಪರಿಹಾರ ಆಗತ್ತೆ.
ನಾವು ಭಗವಂತನಿಗೆ ಸರೆಂಡರ್ ಆಗಿರೋದ್ರಿಂದ ನಾವು ಭಗವಂತರ ಹತ್ತನೇ ನಾವು ಹೋಗ್ತೀವಿ. ಆದರೆ ನಾವು ಕಲ್ತ್ಕೊಳ್ಳೋದಿಲ್ಲ. ನಮ್ಮ ಕಷ್ಟ ನಾವೇ ಪರಿಹಾರ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳೋದಿಲ್ಲ. ನಮ್ಮ ಕಷ್ಟ ನಮ್ಮಿಂದನೇ ಬಂದಿದೆ ಅಂತೇಳಿ ನಾವು ತಿಳ್ಕೊಳ್ಳೋದಿಲ್ಲ. ಯಾರು ಭಗವಂತನಿಗೆ ಸರೆಂಡರ್ ಆಗಿರ್ತಾರೋ ಪ್ರತಿಯೊಂದು ಕೂಡ ಕಷ್ಟ ಪರಿಹಾರ ಆಗತ್ತೆ. ಆದರೆ ಸಮಾಧಾನ ನಮಗೆ ಸಿಗೋದಿಲ್ಲ. ನಮ್ಮಿಂದನೇ ಅದು ನಮಗೆ ಸಮಾಧಾನ ಸಿಗಬೇಕು. ನಾವೇ ಅದನ್ನ ಪರಿಹಾರ ಮಾಡ್ಕೋಬೇಕು. ಯಾವಾಗ ನಮ್ಮ ಕಷ್ಟವನ್ನ ನಾವೇ ಪರಿಹಾರ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ತೀವಿ, ಆಗ ನಮಗೆ ಸಮಾಧಾನವಾಗಿರತ್ತೆ. ನಾವು ಯಾವುದೋ ಒಂದು ಯಾರೋ ಒಬ್ರು ನಮಗೆ ಸಹಾಯ ಮಾಡ್ತಾರೆ, ಒಂದ್ಸತಿ ಸಹಾಯ ಮಾಡ್ತಾರೆ, ಎರಡನೇ ಸತಿನೂ ಕೂಡ ನಾವು ಇನ್ನು ಮತ್ತೆ ಕೇಳ್ತೀವಿ. ಮೂರನೇ ಸತಿ ನಮಗೆ ಅವಾಗ್ಲೇನೆ ಮುಜುಗುರ ಆಗ್ಬಿಡತ್ತೆ, ಹೆಂಗಪ್ಪ ಕೇಳೋದು ಅಂತೇಳಿ ಸಂಕೋಚ ಪಟ್ಕೊಳ್ತೀವಿ. 2 ಸತಿ 3 ಸತಿ ನಮಗೆ ಸಹಾಯ ಮಾಡಿದ್ರು, ಮತ್ತೆ ಮತ್ತೆ ಕೇಳೋಕ್ ಹೋದ್ರೆ ಏನ್ ಅನ್ಕೊಳ್ತಾರೋ ಏನೋ ಅಂತೇಳಿ. ನನ್ನ ಜೊತೆಗಿರುವಂಥ ಉಸಿರಿನ ಜೊತೆಗೆ ನಾವಿದ್ರೆ, ನಮ್ಮ ಉಸಿರು ಎಂಬ ಗುರುವಿಗೆ ನಾವು ಸರೆಂಡರ್ ಆದ್ರೆ, ಯಾವಾಗ ಕಷ್ಟ ಬಂದ್ರೂ ಕೂಡ, ಏನೇ ನಷ್ಟ ಆದ್ರೂ ಕೂಡ, ಎಂಥದ್ದೇ ಕಾಯಿಲೆ ಬಂದ್ರೂ ಕೂಡ ಅದನ್ನ ಆ ಕಷ್ಟದಿಂದ, ನಷ್ಟದಿಂದ, ಕಾಯಿಲೆಯಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಆ ಜ್ಞಾನ ನಾವೇ ನಮಗೆ ಬಂದ್ಬಿಡತ್ತೆ. ಆಗ ಭಗವಂತನಿಗೆ ನಾವು ಕಷ್ಟ ಪರಿಹಾರ ಮಾಡು ಅಂತೇಳಿ ನಾವು ಕೇಳೋದಿಲ್ಲ. ಈ ಕಷ್ಟದಿಂದ ಹೇಗೆ ಹೊರಗಡೆ ಬರಬೇಕು, ಆ ಜ್ಞಾನವನ್ನ ನನಗೆ ಕೊಡು ಅಂತೇಳಿ ಭಗವಂತನಿಗೆ ಜ್ಞಾನವನ್ನ ನಾವು ಕೊಡು ಅಂತೇಳಿ, ಆ ಜ್ಞಾನವನ್ನ ನನಗೆ ಕಲಿಸು. ಕಷ್ಟ ಪರಿಹಾರ ಮಾಡು ಅಂತೇಳಿ ನಾವು ಕೇಳೋದಿಲ್ಲ. ಆ ಜ್ಞಾನವನ್ನ ನನಗೆ ಕಲಿಸು, ಕಷ್ಟದಿಂದ ಹೇಗೆ ಹೊರಗಡೆ ಬರಬೇಕು. ಆಗ ನಾವು ಜ್ಞಾನವನ್ನ ಕಲ್ತ್ಕೊಳ್ತೀವಿ. ನಮ್ಗೆ ಕಲಿಬೇಕು ಅನ್ನೋದು ನಮಗೆ ಬರೋದೇ ಇಲ್ಲ ಧ್ಯಾನಕ್ಕೆ ಬರೋವರೆಗೂ ಕೂಡ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ, ನನ್ನ ಕಷ್ಟ ನಾನೇ ಪರಿಹಾರ ಮಾಡ್ಕೋಬೇಕು ಅಂತೇಳಿ ನಮಗೆ ಜ್ಞಾನ ಬರುತ್ತೆ. ಅಂತಹ ಜ್ಞಾನ ವಿದ್ಯೆಯನ್ನ ನಾನು ಕಲಿಬೇಕು. ಭಗವಂತನ ಹತ್ರ ಹೋಗಿ, ಭಗವಂತನ ದೇವಸ್ಥಾನಗಳಿಗೆ ಹೋಗಿ ಹೂ ಹಣ್ಣು ಕಾಯಿ ನೈವೇದ್ಯ ತಗೊಂಡು ಹೋಗೋದಲ್ಲ. ಅಲ್ಲಿ ನಾವು 1 ಗಂಟೆ ಧ್ಯಾನ ಮಾಡಿ ಕಷ್ಟ ಪರಿಹಾರ, ಕಷ್ಟದಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಆ ಜ್ಞಾನವನ್ನ ಕಲ್ತ್ಕೊಂಡು ಬರಬೇಕು. 1 ಗಂಟೆ ಧ್ಯಾನ ಮಾಡಬೇಕು ಆ ದೇವಸ್ಥಾನದಲ್ಲಿ, ಆ ತಾಯಿ ಸನ್ನಿಧಿಯಲ್ಲಿ. ಆ ತಾಯಿಯಿಂದ ಜ್ಞಾನವನ್ನ ಕಲ್ತ್ಕೊಂಡು ಬರಬೇಕು ಅಂತೇಳಿ ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವ್ರಿಗಿರತ್ತೆ. ಇಲ್ಲ ಅಂದ್ರೆ ದಿನಾಲು ಹೋಗೋದು, ಆ ತಾಯಿ ಮುಂದೆ ಕುತ್ಕೊಂಡು ಅಳ್ತಾ ಇರೋದು, ನನ್ನ ಕಷ್ಟ ಪರಿಹಾರ ಮಾಡು, ನನ್ನ ಕಷ್ಟ ಪರಿಹಾರ ಮಾಡು ಅಂತೇಳಿ. ಎಲ್ಲಿವರೆಗೂ ಕಷ್ಟ ಪರಿಹಾರ ಆಗತ್ತೆ? ನಮ್ಮ ಪುಣ್ಯ ಇರೋವರೆಗೂ ಕೂಡ. ನಮ್ಮ ಪುಣ್ಯ ಖಾಲಿ ಆದ್ಮೇಲೆ ಆ ತಾಯಿ ಕೂಡ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ನಮ್ದು ಪುಣ್ಯದ ಫಲಾನೇ ನಮ್ಗೆ ಆ ತಾಯಿ ಸಹಕಾರ ಸಿಗ್ತಾ ಇರತ್ತೆ. ಅಷ್ಟರಲ್ಲಿ ನಮ್ಗೆ ಧ್ಯಾನಕ್ಕೆ ನಾವು ಸರೆಂಡರ್ ಆಗಿಬಿಡ್ಬೇಕು. ನಮ್ಮ ಪುಣ್ಯ ಇರೋವಾಗ್ಲೇನೆ ನಾವು ಧ್ಯಾನಕ್ಕೆ ಸರೆಂಡರ್ ಆಗಿಬಿಡ್ಬೇಕು. ಪುಣ್ಯ ಖಾಲಿ ಆಯ್ತು ಅಂದ್ರೆ ಯಾವ ತಾಯಿನೂ ಕೂಡ ನಮ್ಗೆ ಏನು ಮಾಡೋಕ ಆಗೋದಿಲ್ಲ.
ಆಗ ನಮಗೆ ಸಹಾಯ ಸಹಕಾರ ಕೊಡ್ತಾ ಇರುವಂಥ ತಾಯಿನೇ ನಮಗೆ ಹೇಳ್ತಾಳೆ, ನಿಂದು ಪುಣ್ಯ ಖಾಲಿ ಆಗಿಬಿಟ್ಟು ಇವಾಗ ನಾನು ನಿನಗೆ ಏನು ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ. ಆಗ ನಾವು ಏನು ಅನ್ಕೊಳ್ತೀವಿ, ಬೈಕೊಳ್ತೀವಿ, ಇಷ್ಟು ದಿನ ಸಹಾಯ ಮಾಡಿದವಳು ಇವಾಗ ಆ ತಾಯಿ ನನಗೆ ಸಹಾಯಕ್ಕೆ ಬರ್ತಾ ಇಲ್ಲ, ನಾನು ಏನು ಪಾಪ ಮಾಡಿದ್ನೋ ಏನೋ ಅಂತೇಳಿ. ಪುಣ್ಯ ಇರೋವರೆಗೂ ನಮಗೆ ಧ್ಯಾನ ಸಿಕ್ಬಿಡ್ಬೇಕು, ಧ್ಯಾನಕ್ಕೆ ನಾವು ಸರೆಂಡರ್ ಆಗಿಬಿಡ್ಬೇಕು. ಪುಣ್ಯ ನಮ್ದು ಖಾಲಿ ಆಯಿತು ಅಂದರೆ ಯಾವ ಭಗವಂತನೂ ಕೂಡ ನಮಗೇನು ಕೂಡ ಮಾಡೋದಿಲ್ಲ, ಯಾವ ಗುರುನೂ ಕೂಡ, ಯಾವ ತಂದೆ ತಾಯಿನೂ ಕೂಡ, ಯಾವ ಬಂಧು ಬಳಗನೂ ಕೂಡ ನಮಗೆ ಸಹಾಯಕ್ಕೆ ಬರೋದಿಲ್ಲ. ಇದನ್ನು ನಾವು ನೆನಪಿಟ್ಟುಕೋಬೇಕಾಗಿರೋದು. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಭಗವಂತನಿಗೆ ಯಾವ ರೀತಿ ಸರೆಂಡರ್ ಆಗಿದ್ದೆ, ಧ್ಯಾನಕ್ಕೆ ಬಂದಮೇಲೆ ಆ ಜ್ಞಾನವನ್ನು ನನಗೆ ಹೇಗೆ ಸಹಾಯ, ಆ ಭಗವಂತನ ಒಂದು ಆ ತಾಯಿ ನನಗೆ ಯಾವ ರೀತಿ ಸಹಾಯ ಮಾಡಿದ್ಲು, ಮತ್ತು ಧ್ಯಾನಕ್ಕೆ ಬಂದಮೇಲೆ ಯಾವ ರೀತಿ ನನಗೆ ಜ್ಞಾನವನ್ನು ತಿಳಿಸ್ಕೊಟ್ಲು. ನಾ ಏನು ಒಂದು ಅಂಬಾಭವಾನಿಯ ಪೂಜೆಯನ್ನು ನಾನು ಮಾಡ್ತಾ ಇದ್ನೋ, ಆ ಒಂದು ನನಗೆ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿರುವಂಥ ಸ್ಟೋರಿ ಅಲ್ಲಿ ಎಲ್ಲರೂ ಕೂಡ ಹೇಳುವಂಥದ್ದು ನಾನು ಕೇಳಿಸ್ಕೊಂಡಿರೋದು. ನಮ್ಮ ಊರ ಕಡೆ ಒಂದು ಗುಡೂರು ಅಂಥೇಳಿ ಒಂದು ಊರಿದೆ, ಗುಡೂರು. ಅಲ್ಲಿ ಒಂದು ಶಿಲ್ಪಿ ಆ ಶಿಲೆಯನ್ನು ಕೆತ್ತನೆಯನ್ನು ಮಾಡಿರೋದು. ಕಪ್ಪು ಕಲ್ಲಿನಿಂದ. ಅದನ್ನು ಕೆತ್ತನೆ ಮಾಡಿದವರು ಮರಾಠಿಯವರೇ, ನಮ್ಮ ಜನನೇ. ಸಾವಜಿ ಜನ ಅಂತ ಹೇಳ್ತಾರೆ, ನಮ್ಮ ಜನಕ್ಕೆ ಸಾವಜಿ ಅಂತ ಹೇಳಿ. ಪಟೇಗಾರ್ ಮರಾಠಿ.
ಅವ್ರ ಹೆಸರು ಕೂಡ ನಾನು ಮರ್ತು ಬಿಟ್ಟಿದ್ದೀನಿ. ಅವ್ರ ಹೆಸರು ಕೂಡ, ಇದು ಜಾಸ್ತಿ ದಿನ ಏನೂ ಆಗಿಲ್ಲ, ಜಾಸ್ತಿ ವರ್ಷ 100 ವರ್ಷಕ್ಕಿಂತ ಒಳಗಡೆನೆ ಇದೆಯಲ್ಲ. ನೋಡ್ದವ್ರು ನಮ್ಮ ಅಜ್ಜಿ ತಾತ ಎಲ್ಲ ನೋಡ್ದವ್ರು ಆ ಘಟನೆಯನ್ನ. ಅಂದ್ರೆ ಆ ಒಂದು ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ ಆ ಗುಡೂರು ಎಂಬ ಊರಿನಲ್ಲಿ ಆ ಶಿಲ್ಪಿ ಶಿಲೆಯನ್ನ ಕೆತ್ತುವಾಗ ಪೂರ್ತಿ ಅದನ್ನ ಸುಂದರವಾಗಿ ಒಂದು ವಿಗ್ರಹವನ್ನ ಮಾಡಿದ್ದಾರೆ ಅವರು. ಆ ವಿಗ್ರಹವನ್ನ ಪೂರ್ತಿ ಆದ್ಮೇಲೆ ಎಲ್ಲವನ್ನೂ ಕೂಡ ಇವಾಗ ರೆಡಿಯಾಗಿದೆ. ವಿಗ್ರಹವನ್ನ ಮಾಡಿದವರು, ಆ ಕೆತ್ತನೆಯನ್ನ ಮಾಡಿದವರು ಅದನ್ನ ಒಂದ್ಸತಿ ಅವರು ಮೇಲಿಂದ ಕೆಳಗಡೆ ಆ ವಿಗ್ರಹನ ಕೆತ್ತಿದವರು ಒಂದ್ಸತಿ ಅದನ್ನ ಕಣ್ತುಂಬ ನೋಡುವಾಗ ಆ ಒಂದು ಶಿಲೆಯಲ್ಲಿ ಜೀವನೇ ಬಂದ್ಬಿಟ್ಟಿದೆ ಅಂತೆ. ಆ ಜೀವ ಬಂದಿರೋದನ್ನ ಆ ಶಿಲೆಯನ್ನ ಆ ಕೆತ್ತಿದವರನ್ನೇ, ಆ ಒಂದು ಶಿಲ್ಪಿನೇ ಕೆತ್ತಿದವರನ್ನೇ ನೋಡುವಾಗ ಜೀವ ಬಂದಿರೋದನ್ನ ನೋಡಿ ಅವ್ರೆ ತಕ್ಷಣನೇ ಹಾ ಅಂತೇಳಿ ಎದೆ ಒಡ್ದು, ಹಾಗೆ ಅವರು ಅಷ್ಟೇ ಅವ್ರದ್ದು ಜೀವ ಪ್ರಾಣ ಬಿಟ್ಬಿಟ್ಟಿದ್ದಾರೆ ಅವರು. ಆದ್ರೆ ಪೂರ್ತಿ ವಿಗ್ರಹವನ್ನ ಪೂರ್ತಿಯಾಗಿ ಮಾಡಿದ್ದಾರೆ. ಎಲ್ಲಿ ಸ್ಥಾಪನೆ ಮಾಡ್ಬೇಕಂತೇಳಿ ಗೊತ್ತಿಲ್ಲ. ಯಾವುದೋ ಒಂದು ಊರಿಗೆ ತಗೊಂಡು ಹೋಗ್ಬೇಕು ಅಂತ, ಅದು ಅಲ್ಲಿ ಮಾಡೋಕೆ ಆ ಊರಿನವರು ಅದನ್ನ ಮಾಡೋದಿಕ್ಕೆ ಹೇಳಿದ್ರಂತೆ. ಗುಡೂರಿನಿಂದ ಇಲ್ಲಿ ಹನುಮಸಾಗರವಂತೂ ಹತ್ತಿರದಲ್ಲೇನೆ, ಅಲ್ಲಿವರೆಗೂ ಕೂಡ ಆ ವಿಗ್ರಹವನ್ನ ಮಾಡಿರುವಂತಹ ಆ ವಿಗ್ರಹವನ್ನ ತಗೊಂಡು ಬರುವಾಗ ಅಲ್ಲಿ ಹನುಮಸಾಗರ ಎಂಬ ಊರಿನಲ್ಲಿ ಅಲ್ಲಿ ಬಿಟ್ಟತ್ತಂತೆ ಅದು. ಅಂದ್ರೆ ಮುಂದೆ ಹೋಗ್ಲಿಲ್ಲ. ಎಷ್ಟೇ ಅವರು ಮಾಡೋಕೆ ವಿಗ್ರಹವನ್ನ ಮಾಡೋಕೆ ಹೇಳಿದ್ರಲ್ವಾ, ಅಲ್ಲಿವರೆಗೂ ಅದು ಹೋಗ್ಲಿಲ್ಲ, ಅಲ್ಲಿಗೆ ನಿಂತ್ಕೊಳ್ತು, ಹನುಮಸಾಗರದಲ್ಲೇನೆ ನಿಂತ್ಕೊಳ್ತು. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಅಲ್ಲಿಂದ ಮತ್ತೆ ಮುಂದೆ ತಗೊಂಡೋಗೋದಿಕ್ಕೆ ಆಗ್ಲಿಲ್ವಂತೆ. ಇವಾಗ ಇಲ್ಲಿಂದ ಮತ್ತೆ ಮುಂದೆ ಹೋಗೋಕೆ ತಗೊಂಡೋಗೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅಲ್ಲೇ ಒಂದು ಚಿಕ್ಕ ಒಂದು ದೇವಸ್ಥಾನವನ್ನ ಮಾಡಿ ಅಲ್ಲಿ ಜೀವ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನ ಒಂದಿನ ಇಟ್ಕೊಂಡಿದ್ದಾರೆ. ಅಲ್ಲಿ ಸ್ಥಾಪನೆಯನ್ನ ಮಾಡುವಾಗ ಸಪ್ತ ಋಷಿಗಳು ಬಂದಿದ್ರಂತೆ. ಅಲ್ಲಿ ಅವ್ರು ನೋಡಿದವರೇ ಹೇಳಿರೋದು ಇದು ಎಲ್ಲ. ನನಗೆ ಗೊತ್ತಿಲ್ಲ ಈ ಸ್ಟೋರಿ, ಆದ್ರೆ ನಾನು ಕೇಳಿಸ್ಕೊಂಡಿರೋದು. ಆ ಸ್ಥಾಪನೆಯನ್ನ ಮಾಡುವಾಗ ಸಪ್ತ ಋಷಿಗಳನ್ನೇ ಬಂದಿರೋದು. ಎಲ್ಲ ಸ್ಥಾಪನೆಯನ್ನ ಮಾಡಿ ಅದರ ಪ್ರಕಾರ ಏನ್ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿ ಆ ಸಪ್ತ ಋಷಿಗಳು ಆ ದೇವಸ್ಥಾನದಿಂದ ಎಲ್ಲ ಏನ್ ಮಾಡಬೇಕಾಗಿತ್ತು ಅದನ್ನೆಲ್ಲವನ್ನು ಕೂಡ ಮಾಡಿ ಸ್ವಲ್ಪ ಒಂದು 2-3 ಹೆಜ್ಜೆ ಹೊರಗಡೆ ಹೋಗಿದ್ದಾರಂತೆ. ಆಮೇಲೆ ತಕ್ಷಣನೇ ಅವರು ಮಾಯವಾಗ್ಬಿಟ್ರಂತೆ. ಅವರು ಆ ಸ್ಥಾಪನೆಯನ್ನ ಮಾಡುವಾಗ ಈ ಒಂದು ತಾಯಿ ಒಂದು ಸನ್ನಿಧಿಯಲ್ಲಿ ಸುಮಾರು 30-35 ವರ್ಷಗಳಾದ ಮೇಲೆ ತುಂಬಾ ಪವಾಡ ನಡೆಯುತ್ತೆ ಅಂತೇಳಿ ಹೇಳಿ ಆ ಒಂದು ಜೀವ ಅಲ್ಲಿ ಒಂದು ಆ ವಿಗ್ರಹಕ್ಕೆ ಸ್ಥಾಪನೆಯನ್ನ ಮಾಡಿ ಆ ರೀತಿ ಹೇಳಿ ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡಿ
ಹೊರಟು ಒಂದು 2 ಹೆಜ್ಜೆ ಮುಂದೆ ಹೋದ್ಮೇಲೆ ಅವ್ರು ಮಾಯಾನೇ ಆಗ್ಬಿಟ್ಟಿದಾರಂತೆ. ತಿರುಗಿ ನೋಡಿದ್ರೆ ಆ ಏನು ಸಪ್ತ ಋಷಿಗಳು ಬಂದಿದ್ರು ಅಲ್ಲಿ ಯಾರು ಕೂಡ ಇಲ್ವಂತೆ. ಎಲ್ಲ ಜನ ಎಷ್ಟು ಜನ ಬಂದಿದ್ರು ಒಟ್ಟಿಗೆನೆ ಅವ್ರು ಮಾಯವಾಗ್ಬಿಟ್ಟಿದ್ದಾರೆ. ಇದು ಎಲ್ಲವನ್ನು ಕೂಡ ಊರಿನ ಜನ ನೋಡ್ದವ್ರು. ಅಲ್ಲಿರೋರೆಲ್ಲ ನೋಡಿದ್ದಾರೆ. ಆ ಶಿಲ್ಪಿನೇ ಆ ಶಿಲೆಯನ್ನ ಕೆತ್ತಿದವರು, ಆ ಶಿಲ್ಪಿನೇ ಅವ್ರಿಗೆ ಧೈರ್ಯ ಇದ್ದಿಲ್ಲ ನೋಡಿ. ಅದ್ರಲ್ಲಿ ಜೀವ ಬಂದಿದೆ ಅಂದ್ರೆ ಅವ್ರಿಗೆ ಖುಷಿ ಆಗ್ಲಿಲ್ಲ, ಅಂದ್ರೆ ಆ ಒಂದು ಧೈರ್ಯ ಅವರಲ್ಲಿ ಇರ್ಲಿಲ್ಲ. ಯಾರೇ ಆಗ್ಲಿ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು. ಅದಕ್ಕೆ ಪತ್ರಿಸರು ಹೇಳ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಬೇಕು ಅಂತೇಳಿ. ಹೀಗೆ ಆ ಸಪ್ತ ಋಷಿಗಳು ಏನು ಹೇಳಿ ಆ ಸ್ಥಾಪನೆಯನ್ನ ಮಾಡಿದ್ರು 30-35 ವರ್ಷ ಆದ್ಮೇಲೆ ಇದರ ಒಂದು ಪವಾಡ, ಈ ದೇವಿಯ ಒಂದು ಪವಾಡ ನಡೆಯುತ್ತೆ ಇಲ್ಲಿ ಅಂತ ಹೇಳಿ ಅದ್ರ ಪ್ರಕಾರನೇ ಅಲ್ಲಿ ನಡೀತಾ ಇದೆ. ಮತ್ತೆ ಯಾರು ಏನ್ ಕೇಳ್ಕೊಳ್ತಾರೆ ಅದನ್ನೆಲ್ಲವನ್ನು ಕೂಡ ನಡೆಯುತ್ತೆ. ಎಷ್ಟೋ ದೂರಗಳಿಂದ ಜನಗಳು ಅಲ್ಲಿ ಬರ್ತಾ ಇರ್ತಾರೆ. ಕಷ್ಟವನ್ನ ಪರಿಹಾರ ಮಾಡು ಅಂತೇಳಿ ಕೇಳ್ಕೊಳ್ತಾರೆ. ಕಷ್ಟ ಪರಿಹಾರ ಆಗತ್ತೆ. ಮತ್ತೆ ಸ್ವಲ್ಪ ದಿನಕ್ಕೆ ಮತ್ತೆ ಬರ್ತಾರೆ, ಮತ್ತೆ ಕಷ್ಟ ಪರಿಹಾರ ಮಾಡು ಅಂತೇಳಿ. ಆದರೆ ಜ್ಞಾನವನ್ನ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಆ ಜ್ಞಾನವನ್ನ ನನಗೆ ಕಲಿಸು, ನಾನು ಕಲಿತೀನಿ ಅಂತೇಳಿ ಯಾರು ಕೂಡ ಅಲ್ಲಿ ಬರೋದಿಲ್ಲ. ಆ ದೇವಿಯ ಸ್ಥಾಪನೆ ಆಗಿರೋದು ಈ ರೀತಿ ಆದ್ಮೇಲೆ ಅಲ್ಲಿ ನವರಿಗೆ ತುಂಬಾ ನಂಬಿಕೆ, ಈಗೆಲ್ಲ ನಡೆದಿದೆ, ಈಗೆಲ್ಲ ನಡೀತಾ ಇದೆ ಅಂತೇಳಿ. ಅಲ್ಲಿರುವಂತಹ ಒಂದು ಕಂಬಕ್ಕೂ ಕೂಡ ಎಷ್ಟೊಂದು ಶಕ್ತಿ ಇದೆ. ನಾನು ಕೂಡ ಎಲ್ಲರ ಹಾಗೆ ಪ್ರತಿಯೊಂದು ಕಷ್ಟ ಪರಿಹಾರ ಮಾಡು ಅಂತೇಳಿ ನಾನು ಕೂಡ ಆ ತಾಯಿಗೆ ಯಾವಾಗಲೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಒಂದಾದ್ಮೇಲೆ ಒಂದು ಕಷ್ಟ ಪರಿಹಾರ ಮಾಡು, ಒಂದಾದ್ಮೇಲೆ ಒಂದು ಬರ್ತಾ ಇತ್ತು ನನಗೂ ಕೂಡ. ಎಲ್ಲರ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಬರ್ತಾನೆ ಇರತ್ತೆ. ಒಂದು ಕಷ್ಟ ಪರಿಹಾರ ಆಯ್ತಂದ್ರೆ ಇನ್ನೊಂದು ಕಷ್ಟ, ಇನ್ನೊಂದು ಕಷ್ಟ ಪರಿಹಾರ ಆಯ್ತಂದ್ರೆ ಇನ್ನೊಂದು. ಹೀಗೆ ನಾನು ಆ ತಾಯಿಗೆ ಸಂಪೂರ್ಣವಾಗಿ ನಾನು ಸರೆಂಡರ್ ಆಗಿಬಿಟ್ಟಿದ್ದೆ. ನಾನು ಏನು ಕೂಡ ಏನೇ ಆದ್ರೂ ಕೂಡ ಯಾವುದೇ ಒಂದು ಕಷ್ಟ, ಇಷ್ಟು ಕಷ್ಟ ಬಂದಿದೆ ನನಗೆ,
ನನಗೇನು ಕೂಡ ಗೊತ್ತಾಗ್ತಾ ಇಲ್ಲ, ನಾನು ನಿನಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ ಅಂತೇಳಿ. ಆ ತಾಯಿ ಇರೋದು ಆನಂದಸಾಗರದ ದೇವಸ್ಥಾನದಲ್ಲಿ, ನಾನಿರೋದು ಬೆಂಗಳೂರಲ್ಲಿ. ಹಾಗಾಗಿ ಎಷ್ಟೋ ದೂರಗಳಿಂದ ಅಲ್ಲಿ ಇವಾಗಲೂ ಕೂಡ ಬರ್ತಾರೆ, ಇನ್ನೂ ಜಾಸ್ತಿ ಜನ ಬರ್ತಾರೆ. ಒಂದ್ಸತೆ ಆ ತಾಯಿ ನನಗೆ ಸಹಾಯ, ಯಾವ ರೀತಿ ನನಗೆ ಸಹಾಯ ಮಾಡಿದ್ಲು ಅಂದರೆ, ಇದನ್ನು ನನಗೆ ಮರೆಯದಾಗದೇ ಇರುವಂಥ ಒಂದು ಆಶ್ಚರ್ಯಕರವಾದ ಸಂಗತಿ ಇದು. ಪ್ರತಿಯೊಂದು ಕೂಡ ನನ್ನ ಕಷ್ಟ ಪರಿಹಾರ ಮಾಡ್ತಾನೆ. ಇನ್ನೊಂದು ಆಶ್ಚರ್ಯಕರವಾದಂತಹ ಒಂದು ಘಟನೆ, ಯಾವ ರೀತಿ ನನಗೆ ಸಹಾಯ ಮಾಡಿದ್ದು. ನನಗೆ ಸಮಸ್ಯೆ ಇದೆ, ಕಷ್ಟ ಇದೆ ಅಂಥೇಳಿ ನಮ್ಮ ಕುಟುಂಬದಲ್ಲಿರೋರು ನನ್ನ ಚಿಕ್ಕ ಮಕ್ಕಳು ಇದ್ದಾಗ ನಮ್ಮ ಯಜಮಾನರು ಕೂಡ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ರು. ಎಲ್ಲ ಕೆಲಸನೂ ಕೂಡ ನಿಂತೋಯ್ತು. ಊರಿಗೆ ಹೋಗಿ ಬಟ್ಟೆಗಳ ವ್ಯಾಪಾರ ಮಾಡೋದಕ್ಕೆ ಅಂತೇಳಿ ಊರಿಗೆ ಅವರು ಹೋಗ್ತಾ ಇದ್ರು. ಮನೆಯಲ್ಲಿ ಇಬ್ಬರೇ ಮಕ್ಕಳು, ಚಿಕ್ಕವರು. ಆವಾಗ ನಾವಿರೋ ಮನೆಯಲ್ಲಿ ಎಲ್ಲರಿಗೂ ಕೂಡ ಬಾಡಿಗೆಗೆ ತುಂಬ ಲೈನಾಗಿ ಮನೆ ಇತ್ತು. ಒಂದು 4-5 ಮನೆಗಳು, ಕೆಳಗೆ ಮೇಲೆ ಸುಮಾರು ಮನೆಗಳು, 5-6 ಮನೆಗಳು. ಎಲ್ಲರೂ ಕೂಡ ಆ ಓನರ್ ಏನು ಮಾಡಿದ್ದಾನೆ ಅಂದರೆ, ದುಡ್ಡು ಜಾಸ್ತಿ ಬರಬೇಕಂತೇಳಿ ಎಲ್ಲರನ್ನು ಕೂಡ ಬಿಡಿಸ್ಬಿಟ್ಟು ಎಲ್ಲರಿಗೂ ಕೂಡ ಬ್ಯಾಚುಲರ್ ಅವ್ರಿಗೆ ಕೊಟ್ಟು ಬಿಟ್ಟಿದ್ದಾರೆ ಆ ಮನೆ, ಎಲ್ಲ ಮನೆನೂ ಕೂಡ. ನಮ್ಮ ಕುಟುಂಬದಲ್ಲಿರೋರು ಕೂಡ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ಹೆಂಗೆ ಮನೆ ಇದೆ ಅಂದರೆ, ಮುರುಕಲ್ ಮನೆ. ಒಂದು ಬಾಗಲಿಂದ ಇನ್ನೊಂದು ಬಾಗಿಲಿಂದ ಬರ್ಬೋದು, ಆ ರೀತಿ ಇದೆ ಆ ಮನೆ. ಒಂದ್ಸತಿ ಏನಾಯ್ತು ಅಂದರೆ, ಶಿವರಾತ್ರಿ ಹಬ್ಬದ ದಿನ, ನನಗೆ ಹಬ್ಬ ಕೂಡ ನೆನಪಿನಲ್ಲಿದೆ. ಶಿವರಾತ್ರಿ ಹಬ್ಬದ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂಭ್ರಮ ಪಡ್ತಾ ಇದ್ದಾರೆ. ಆದರೆ ಆವತ್ತಿನ ದಿನ ಅಲ್ಲಿ ನಾವು ಏನು ಇದ್ವಿ ಆ ಒಂದು ಹಟ್ಟಿಯಲ್ಲಿ ಒಬ್ರು ತೀರ್ಕೊಂಡಿದ್ರು. ಚಿಕ್ಕ ವಯಸ್ಸಿನಲ್ಲೇನೆ ಏನೋ ಆಗಿ ತೀರ್ಕೊಂಡಿದ್ರು. ಆ ಸಮಯದಲ್ಲಿ ಎಲ್ಲ ಬಿಲ್ಡಿಂಗ್ ನಲ್ಲಿರೋರು, ಆ ಮನೆಯಲ್ಲಿರೋರು ಎಲ್ಲರೂ ಕೂಡ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಯಾರು ಕೂಡ ಇಲ್ಲ ಅಲ್ಲೇ. ಅಂತ ಒಂದು ಸಮಯದಲ್ಲಿ ಆ ಮನೆ ಓನರು ಅಲ್ಲಿಗೆ ಬಂದಿದ್ದಾರೆ. ನಾನು ಚಿಲ್ಕ ಹಾಕೊಂಡು ಮನೆಯಲ್ಲಿದ್ದೀನಿ. ನನಗೆ ಅಂಬಾಬಾನಿ ಹೇಳ್ತಾ ಇದ್ದಾಳೆ, ಅವನು ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ, ಬಾಗ್ಲ ತೆಗಿಬೇಡ ಅಂಥೇಳಿ. ನನಗೆ ಆ ಒಂದು ಮಾತು ಕೇಳಿಸ್ಕೊಳ್ಳೋಂಥ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಯಾಕೆಂದ್ರೆ ನನಗೆ ಆ ಒಂದು ಭಗವಂತ ಬಂದು ಮಾತಾಡ್ತಾಳೆ ಅಂಥೇಳಿ ನನಗೆ ಅಷ್ಟು, ಬೇರೆಯವ್ರು ಹೇಳ್ತಾರಲ್ವ ಅದು ಎಲ್ಲ ಸುಳ್ಳು ಅಂಥೇಳಿ, ಹಾಗೆ ನಾನು ಅದೇ ಒಂದು ಭ್ರಮೆಯಲ್ಲೇನೆ ಇದ್ದೆ, ಎಲ್ಲ ಸುಳ್ಳು ಅಂತೇಳಿ. ಆ ತಾಯಿ ನನಗೆ ಹೇಳ್ತಾ ಇದ್ದಾಳೆ, ಅವನು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಅಂತೇಳಿ. ಆದರೆ ಆ ಓನರ್ ನನಗೆ ಏನು ಹೇಳ್ತಾ ಇದ್ದ ಅಂದರೆ, ನೀನು ನನಗೆ ಮಗಳ ಸಮಾನಮ್ಮ, ನೀನು ನನಗೆ ಮಗಳ ಸಮಾನಮ್ಮ ಅಂತ ಹೇಳ್ತಾ ಇದ್ದೆ. ಅವನು ಏನು ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ತಾನೆ? ಮಗಳಿಗೆ ಕೆಟ್ಟದನ್ನ ಯಾರಾದರೂ ಮಾಡ್ತಾರಾ?
ಹಾಗಾಗಿ ಆ ತಾಯಿ ಹೇಳೋದು ನನಗೆ ಏನು ಕೂಡ ಅರ್ಥನೇ ಆಗ್ಲಿಲ್ಲ. ಪದೇ ಪದೇ ಬರ್ತಾ ಇತ್ತು ನನಗೆ, ಅವನು ಕೆಟ್ಟ ಉದ್ದೇಶ ಹಿಡ್ಕೊಂಡು ಬಂದಿದ್ದಾನೆ ಅಂತೇಳಿ. ನನಗೆ ಗೊತ್ತಿಲ್ಲದೇನೆ ನಾನು ಏನು ಹೇಳ್ದೆ, ಏನು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿದ್ದಾನೋ ಅದು ನನಗೆ ಮಾತ್ರ ಗೊತ್ತಿಲ್ಲ. ನನ್ನ ಜಾಗದಲ್ಲಿ ನೀನಿರು ಅಂತೇಳಿ ಅದು ನನಗೆ ಇದ್ದಕ್ಕಿದ್ದಂಗೆ ಆ ಮಾತು ನನಗೆ ಬಂತದು. ಅದು ಅದಷ್ಟಕ್ಕೆ ಅದೇ ಬಂತು ನನಗೆ. ನಾನು ಹೇಳ್ಬೇಕು ಅಂತನೂ ಕೂಡ ಇಲ್ಲ. ನನ್ನ ಜಾಗದಲ್ಲಿ ನೀನು ಬಂದು ಕೂತ್ಕೋ ಇಲ್ಲೇ ಅಂಥೇಳಿ. ಅವಾಗ ನಿಜವಾಗ್ಲೂ ಕೂಡ ಓನರು ಬಾಗ್ಲ ತೆಗಿ ಅಂತ ಹೇಳಿದಾಗ ನಾನು ತೆಗೆದೆ. ಮತ್ತೆ ನೀರು ಕೇಳಿದ ಅಯ್ಯಪ್ಪ, ನೀರು ಕೂಡ ಕೊಟ್ಟೆ. ಮತ್ತೆ ಬಾಗ್ಲ ಹಾಕೊಂಡ್ಬಿಟ್ಟೆ. ಅಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಿ ಗೊತ್ತಲ್ವಾ, ಮತ್ತೆ ಬಾಗ್ಲ ಹಾಕೊಂಡ್ಬಿಟ್ಟೆ. ಒಳಗಡೆ ಈ ರೀತಿನೂ ಕೂಡ ಬರ್ತಾ ಇತ್ತು, ಅವನು ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಅಂತೇಳಿ. ಮತ್ತೆ ಬಾಗ್ಲ ಹಾಕ್ಬಿಟ್ಟೆ. ಮತ್ತೆ ಬಾಗ್ಲವನ್ನ ಅವರು ಟಕ್ ಟಕ್ ಅಂತೇಳಿ ಮತ್ತೆ ಬಾರಿಸಿದ್ರು. ಆವಾಗ ಅವರು, ಅಮ್ಮ ಇಲ್ಲಿ ಒಳಗಡೆ ಸ್ವಲ್ಪ ಒಳಗಡೆನೆ ಕುತ್ಕೊಂಡು ನೀರು ಕುಡಿತೀನಿ ಅಂತ ಹೇಳಿದ್ರು. ಓನರು ಬೇಡ ಅಂತ ಹೇಳಕ್ಕೂ ಆಗೋದಿಲ್ಲ. ಆಯ್ತ್ರಣ್ಣ ಕುತ್ಕೋ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ನಾನು ಆ ತಾಯಿಗೆ ಹೇಳಿದ್ದೆ, ನನ್ನ ಜಾಗದಲ್ಲಿ ನೀನೇ ಬಂದು ನೆಲೆಸು ಅಂಥೇಳಿ, ನನಗೇನು ಕೂಡ ಗೊತ್ತಿಲ್ಲ ಅಂಥೇಳಿ. ನೀರು ಅಯ್ಯಪ್ಪ ಕುಡಿದಿರೋದು ಅಷ್ಟೇ ಗೊತ್ತು, ನಾನು ನೀರು ಕೊಟ್ಟಿರೋದು ಅಷ್ಟೇ ಗೊತ್ತು. ಒಳಗಡೆ ಕೂತ್ಕೊಂಡು ನೀರು ಕೊಟ್ಟಿದ್ದೀನಿ. ಆಮೇಲೆ ಅಯ್ಯಪ್ಪ ಏನು ಮಾತಾಡಿದ್ನೋ ನಾನೇನು ಮಾತಾಡಿದ್ನೋ ನನಗೆ ಏನು ಕೂಡ ಕಿವಿಗೆ ಬೀಳ್ತಾ ಇಲ್ಲ. ಅಯ್ಯಪ್ಪನೂ ಕೂಡ ಮಾತಾಡ್ತಾ ಇದ್ದಾನೆ, ನಾನು ಕೂಡ ಮಾತಾಡ್ತಾ ಇದ್ದೀನಿ. ಆದ್ರೆ ನನ್ನ ಕಿವಿಗೆ ಏನು ಕೂಡ ಕೇಳಿಸ್ಕೊಳ್ತಾ ಇಲ್ಲ. ಅಂದ್ರೆ ನನ್ನ ಒಳಗಡೆ ಇರುವಂತ ಶಕ್ತಿ, ಅಂಬಾಭವಾನಿ ಶಕ್ತಿ, ಅದು ನಾನು ಹೆಂಗ್ ನೋಡ್ತಾ ಇದ್ದೀನಿ ಅಂದ್ರೆ, ಅದು ನಾನು ವೀಕ್ಷಕರ ತರ ನೋಡ್ತಾ ಇದ್ದೀನಿ. ಒಂದು ಟ್ಯಾಕಿಜಲ್ಲಿ ಪಿಕ್ಚರ್ ಯಾವ ರೀತಿ ನೋಡ್ತಾರೆ ಅದು ನಡೀತಾ ಇದೆ, ನಾನು ನೋಡ್ತಾ ಇದ್ದೀನಿ ಹಂಗೆ. ಆದ್ರೆ ಏನು ಕೂಡ ಕೇಳಿಸ್ಕೊಳ್ತಾ ಇಲ್ಲ. ಒಂದು ಮಾತ್ರ ನನಗೆ ಕೇಳಿಸ್ಕೊಳ್ತು. ಆ ಓನರ್ ನನ್ನ ನೆತ್ತಿ ಮೇಲೆ ಇಟ್ಟು ನಿನ್ನ ಆಣೆ ಅಂತೇಳಿ ಅಷ್ಟೇ ಹೇಳಿರೋದನ್ನ ನನಗೆ ಕಿವಿಗೆ ಬಿದ್ದಿರೋದು. ಆದ್ರೆ ಮಧ್ಯೆ ಏನು ಮಾತುಕತೆ ನಡೀತೋ ಕೂಡ ಏನು ಕೂಡ ನನಗೆ ಕಿವಿಗೆನೆ ಬಿದ್ದಿಲ್ಲ. ನನ್ನ ತಲೆ ಮೇಲೆ ಹಿಂಗೆ ಕೈ ಇಟ್ಟು ನಿನ್ನ ಆಣೆ ಅಂತ ಹೇಳಿದ್ರು, ಅಷ್ಟೇ ನನಗೆ ಗೊತ್ತಿರೋದು. ಆಮೇಲೆ ಅಷ್ಟು ಹೇಳಿದ ತಕ್ಷಣನೇ ಅವರು ಹೊರಗಡೆ ಹೋಗ್ಬಿಟ್ರು. ನಾನು ಅವ್ರ ಹಿಂದೆನೆ ಜೋರಾಗಿ ಅವ್ರನ್ನ ಏನೋ ಒಂದು ಹೇಳ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಅಂತೇಳಿ ನನಗೆ ಕಿವಿಗೆ ಬೀಳ್ತಾ ಇಲ್ಲ. ಅಯ್ಯಪ್ಪ ಓನರ್ ಅಪ್ಪ ಹೊರಟೋಗ್ಬಿಟ್ರು. ಅವರು ಕೆಳಗಡೆ ಇಳಿದು ಗಾಬರಿಯಾಗಿ ಇಳಿದು ಹೋಗ್ಬಿಟ್ರು. ಚೆನ್ನಾಗಿರೋರೇನೆ 2-3 ತಿಂಗಳಲ್ಲೇನೆ ಆ ಮನೆನೂ ಕೂಡ ಮಾರಾಟ ಆಯ್ತು. ಬೇರೆಯವರು ಕೊಟ್ಬಿಟ್ರು. ಮತ್ತೆ ಅವರು ಕೂಡ ಶರೀರ ಬಿಟ್ಬಿಟ್ರು. ಅಲ್ಲಿ ಏನ್ ನಡೀತು ಒಂದು ಕ್ಷಣ ಕೂಡ ನನಗೆ ಏನು ಕೂಡ ಅರಿವಿಗಿಲ್ಲ. ಏನ್ ನಡೀತು ಅನ್ನೋದೇ ಗೊತ್ತಿಲ್ಲ. ಆದ್ರೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀನಿ, ಏನೂ ಕೂಡ ಕಿವಿಗೆ ಬೀಳ್ತಾ ಇಲ್ಲ. ಮತ್ತೆ ನನಗೆ 2 ತಿಂಗಳಾದ್ಮೇಲೆ ಅಯ್ಯಪ್ಪ ಸತ್ಯ ಹೋದ್ರು ಅಂತ ಹೇಳಿದಾಗ ನನಗೆ ಆಶ್ಚರ್ಯವಾಯ್ತು. ಇದೆಲ್ಲ ಏನ್ ನಡೀತು, ಹೇಗಾಯ್ತು ಅಂತೇಳಿ. ಚೆನ್ನಾಗಿರೋರೇ ಅವ್ರ ಸತ್ರಂತೆ, ಏನು ಕೂಡ ಅವ್ರ ಕಾಯಿಲೆ ಕೂಡ ಇಲ್ವಂತೆ. ಪ್ರತಿಯೊಂದು ಹೆಜ್ಜೆಗೂ ಕೂಡ ಆ ತಾಯಿ ನನಗೆ
ಸಹಾಯ ಮಾಡಿದ್ದಾಳೆ, ಸಹಕಾರ ನನಗೆ ಕೊಟ್ಟಿದ್ದಾಳೆ, ನನ್ನ ಕಷ್ಟ ಪರಿಹಾರ ಮಾಡಿದ್ದಾಳೆ ಆ ತಾಯಿ. ಪ್ರತಿಯೊಂದು ಕಷ್ಟನೂ ಕೂಡ, ಇದು ಒಂದೇ ಅಲ್ಲ, ಪ್ರತಿಯೊಂದು ಕೂಡ ಆ ತಾಯಿಗೆ ನಾನು ನಮನಗಳನ್ನ ಹೇಳ್ತೀನಿ. ಪ್ರತಿಯೊಂದು ಸ್ಥಿತಿ ಪರಿಸ್ಥಿತಿಯಲ್ಲಿನೂ ಕೂಡ ನನಗೆ ಕಷ್ಟ ಪರಿಹಾರ ಅದರಿಂದ ನನಗೆ ಆಗಿದೆ. ಆ ತಾಯಿ ಮುಖಾಂತರ ನನಗೆ ಪರಿಹಾರ ಆಗಿದೆ. ಮತ್ತೆ ಆ ಮನೆ ಮಾರಾಟ ಮಾಡಿದ್ರು. ಆ ಮನೆಯನ್ನ ಮಾರಾಟ ಮಾಡಿದಾಗ ಬೇರೆಯವರು ಅದನ್ನ ತಗೊಂಡಿದ್ರು ಮನೆ. ಆ ಮನೆ ತಗೊಂಡವರು ಇನ್ನೊಬ್ರಿಗೆ ವಹಿಸಿದ್ದಾರೆ, ಅಲ್ಲಿರೋರಿಗೆಲ್ಲ ಖಾಲಿ ಮಾಡಿಸ್ಬೇಕು ಅಂತೇಳಿ. ಆಗ ಖಾಲಿ ಮಾಡಿಸೋರು ಏನ್ ಮಾಡಿದ್ದಾರೆ, ಎಲ್ಲರ ಹತ್ರನೂ, ಅಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರ ಹತ್ರನೂ ಕೂಡ ಸ್ವಲ್ಪ ಸ್ವಲ್ಪ ದುಡ್ಡು ಅಂದ್ರೆ ಒಂದು ಎಲ್ಲರ ಹತ್ರನೂ ಕೂಡ ಒಂದು 25,000 30,000 ಆ ರೀತಿ ಹಿಡ್ಕೊಂಡು ಅವ್ರಿಗೆ ದುಡ್ಡನ್ನ ಹಿಡ್ಕೊಂಡು ಅಷ್ಟು ಕಡಿಮೆ ಕೊಟ್ಟು ಖಾಲಿ ಮಾಡಿಸ್ತಾ ಇದ್ರು. ನಮಗೂ ಕೂಡ ಹಂಗೆ ಮಾಡಿದ್ರು. ನಾನು ಅವಾಗ್ಲೂ ಕೂಡ ಆ ತಾಯಿಗೆ ನಮ್ಮ ಹತ್ರ ಎಷ್ಟು ಕಷ್ಟ ಇದೆ, ಅವನ ಹತ್ರ ನನ್ ದುಡ್ಡು ಬರಬೇಕು ಅಂಥೇಳಿ ಅವಾಗ್ಲೂ ಕೂಡ ನಾನು ಆ ತಾಯಿ ಹತ್ರನೇ ನಾನು ಸರೆಂಡರ್ ಆಗಿಬಿಟ್ಟಿದ್ದೆ ಸಂಪೂರ್ಣವಾಗಿ. ಯಾಕೆಂದ್ರೆ ಒಂದಾದ್ಮೇಲೆ ಒಂದು ಕಷ್ಟ, ಒಂದಾದ್ಮೇಲೆ ಒಂದು ಕಷ್ಟ. ಅಲ್ಲಿನೂ ಕೂಡ ಆ ದುಡ್ಡು ನಮ್ಗೆ ಬರ್ದೇ ಇರುವಾಗ ಅಲ್ಲಿನೂ ಕೂಡ ನಾನು ಎಷ್ಟು ನೊಂದ್ಕೊಂಡಿದ್ದೀನೋ. ಆಮೇಲೆ ನಾನು ಧ್ಯಾನಕ್ಕೆ ಬಂದಾಗ ಸ್ವಲ್ಪ ದಿನಕ್ಕೆ ಆ ಅಪ್ಪನಿಗೆ ನಾನು ಕೇಳಿದೆ, ಆ ಅಪ್ಪ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತೇಳಿ. ಅವಾಗ ಅವರು ಕೂಡ ಯಾವಾಗ ಸರಿ ಬಿಟ್ಟಾರೋ ಅವರು ಕೂಡ ಚೆನ್ನಾಗಿರೋರೆ. ನಾನು ಅವಾಗ್ಲಿಂತ್ರನೇ ಗಮನಿಸ್ತಾ ಬಂದೆ, ಭಗವಂತ ಎಲ್ಲಾ ಕಡೆನೂ ಇದ್ದಾನೆ, ಯಾರಿಗೂ ಕೂಡ ಅನ್ಯಾಯ ಮಾಡಬಾರ್ದು, ಯಾರಿಗೂ ಕೂಡ ಮೋಸ ಮಾಡಬಾರ್ದು, ಯಾರ ಮೇಲೇನೂ ಕೂಡ ದೌರ್ಜನ್ಯ ಮಾಡಬಾರ್ದು. ಅವಾಗ್ಲಿಂತ್ರನೇ ನಾನು ಗಮನಿಸ್ತಾ ಬಂದೆ. ಯಾಕೆಂದ್ರೆ ಎಲ್ಲ ಕಣ್ಣಾಲೆ ನೋಡ್ತಾ ಇದ್ದೀನಿ, ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತೇಳಿ ತಿಳ್ಕೊಳ್ತಾ ಇದ್ದೀನಿ. ನನಗೆ ಭಕ್ತಿ ಯೋಗದಲ್ಲಿನೂ ಕೂಡ ಭಗವಂತನ ಒಂದು ಸಹಾಯ ಸಹಕಾರ ನನಗೆ ಎಷ್ಟೋ ಸಿಕ್ಕಿದೆ. ಹೆಜ್ಜೆಗೂ ಕೂಡ ನಾನು ಕಷ್ಟದಿಂದ ನಾನು ಮುಕ್ತಿಯನ್ನ ನಾನು ಅದರಿಂದ ಪಡೆದಿದ್ದೀನಿ. ಆದ್ರೆ ನನ್ನ ಕಷ್ಟ ನಾನೇ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ನಾನೇ ಬೇಸತ್ತಾಗ್ಬಿಟ್ಟೆ, ನನ್ನ ಜೀವನಕ್ಕೆ ನಾನೇ ಬೇಸತ್ತಾಗ್ಬಿಟ್ಟೆ. ಏನು ಒಂದಾದ್ಮೇಲೆ ಒಂದು ಕಷ್ಟ, ಒಂದಾದ್ಮೇಲೆ ಒಂದು ಕಷ್ಟ. ಯಾವಾಗ ನಾನು ಆದ್ನೋ ಧ್ಯಾನ ಸಿಕ್ಕಿತು. ಧ್ಯಾನ ಸಿಕ್ಕಿದ ಮೇಲೆ ನೋಡಿ, ಅವಾಗನೂ ಕೂಡ ಅದು ಹಂಗೆ ನಡೀತಾನೆ ಇದೆ ಕಷ್ಟ. ಧ್ಯಾನಕ್ಕೆ ಬಂದ್ಮೇಲೆ ನಾನು ಜ್ಞಾನವನ್ನ ಪಡ್ಕೊಳ್ತಾ ಇದ್ದೆ. ಅದು ನನಗೆ ಗೊತ್ತಿಲ್ಲ ನಾನು ಎಷ್ಟು ಶಕ್ತಿಯನ್ನ ಗಳಿಸ್ಕೊಳ್ತಾ ಇದ್ದೀನಿ ಅಂತೇಳಿ. ಅಲ್ಲಿ ಆ ಮನೆ ಓನರ್ ಆ ರೀತಿ ಮಾಡಿದಾಗ ಆ ಸಾಕ್ಷಾತ್ ಆ ತಾಯಿನೇ ಬಂದು, ಅದು ಏನು ಆಯ್ತೋ ಏನ್ ನಡೀತೋ ಏನು ಕೂಡ ನನಗೆ ಗೊತ್ತಾಗ್ಲಿಲ್ಲ. ಧ್ಯಾನಕ್ಕೆ ಬಂದ್ಮೇಲೇನು ಕೂಡ ನನಗೆ ಸಮಸ್ಯೆಗಳು ಬಂದಾಗ ನನಗೆ ಧ್ಯಾನಕ್ಕೆ ಬಂದಾಗ್ಲೂ ಕೂಡ ಶರೀರದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅನಾರೋಗ್ಯ ಬಂತು.
ಇದು ಹಾಗೆ ಧ್ಯಾನಕ್ಕೆ ಮೊದ್ಲಕ್ಕಿಂತ ಧ್ಯಾನದ ನಂತರನೂ ಕೂಡ ನಡೀತಾನೆ ಇದೆ. ಆದ್ರೆ ಧ್ಯಾನಕ್ಕೆ ಮೊದಲು ನನಗೆ ಧೈರ್ಯ ಇರಲಿಲ್ಲ, ಭಯ ಆಗ್ತಾ ಇತ್ತು. ಧ್ಯಾನದ ನಂತರ ನನಗೆ ಧೈರ್ಯ ಬಂತು, ಭಯ ಇರಲಿಲ್ಲ. ಒಟ್ಟು ಬರ್ತಾ ಇದೆ, ಅದು ಹೋಗ್ತಾ ಇದೆ. ಹೇಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಅದೇ ರೀತಿ ನನ್ನ ಆರೋಗ್ಯವನ್ನ ಸ್ವಲ್ಪ ದಿನಕ್ಕೆ ಮತ್ತೆ ಅನಾರೋಗ್ಯದಿಂದ ಇದ್ದಾಗ ನಾನು ಧ್ಯಾನಕ್ಕೆ ಅಂತೇಳಿ ಪಿರಮಿಡ್ಗೆ ಹೋಗಿದ್ದೆ. ಧ್ಯಾನ ಹೇಳ್ಕೊಡೋಕ್ಕೆ ಅಂತ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿ ಒಬ್ರು ವಯಸ್ಸಾದವ್ರೆ, ಅವರು ಸುಮಾರು ಒಂದು 60 ವರ್ಷ 65 ವರ್ಷ ಇರ್ಬೋದು, 60 ವರ್ಷ ಇರ್ಬೋದು ಅವ್ರಿಗೆ. ಅವ್ರು ಏನು ಹೇಳಿದ್ರು, ನಿನ್ನ ಕಾಯಿಲೆಯನ್ನ ನಾನು ವಾಸಿ ಮಾಡ್ತೀನಿ, ನನಗೆ ಹೀಲಿಂಗ್ ಮಾಡುವಂತ ಶಕ್ತಿ ನನ್ನಲ್ಲಿದೆ ಅಂತ ಹೇಳಿದ್ರು. ಆಗ್ಲೂ ಕೂಡ ನನ್ನ ಒಳಗಡೆಯಿಂದ ಒಂದು ವಾಣಿ ಕೇಳಿಸ್ಕೊಳ್ತು, ಯಾರನ್ನೂ ಕೂಡ ನೀನು ನಂಬೇಡ, ನಿನ್ನ ಶಕ್ತಿಯ ಮೇಲೆ ನಿನಗೆ ನಂಬಿಕೆ ಇರಲಿ ಅಂಥೇಳಿ. ಆವಾಗ ಒಂದು ಕೇಳಿಸ್ಕೊಳ್ಳುವಂಥ ಸ್ಥಿತಿಯನ್ನು ನಾನು ಪಡ್ಕೊಂಡಿದ್ದೆ. ಧ್ಯಾನ ಮಾಡ್ತಾ ಇದ್ನಲ್ವಾ, ಅವಾಗ ಕೇಳಿಸ್ಕೊಳ್ಳುವಂಥ ಸ್ಥಿತಿಯನ್ನು ನಾನು ಪಡ್ಕೊಂಡಿದ್ದೆ. ಏನು ಒಳಗಡೆ ಹಿಂಗೆ ಬರ್ತಾ ಇದೆ ಅಂಥೇಳಿ ನಾನು ಅವ್ರಿಗೆ ಹೇಳಿದೆ, ಯಾರು ಬೇಕಾದರೂ ಮಾಡಿಸ್ಕೋಬಹುದು ಹೀಲಿಂಗು, ಅದು ಆಸೆ ಬಂದ್ಬಿಡತ್ತೆ, ಹೀಲಿಂಗ್ ಮಾಡ್ತಾರಂತೆ, ನನ್ನ ಕಾಯಿಲೆ ವಾಸಿ ಮಾಡ್ತಾರೆ ಅಂತೇಳಿ. ಆದರೆ ನಾನು ಆ ರೀತಿ ಮಾಡಲಿಲ್ಲ. ಏನೋ ಒಳಗಡೆಲಿಂದ ನನಗೆ ವಾಣಿ ಕೇಳಿಸ್ಕೊಳ್ತಾ ಇದೆ. ಅವ್ರಿಗೆ ಹೇಳಿದೆ, ನಾನು 1 ಗಂಟೆ ಧ್ಯಾನ ಮಾಡಿ ಬರ್ತೀನಿ ಅಂಥೇಳಿ. ನಾನು ಕಿಂಗ್ ಚೇಂಬರ್ಗೆ ಹೋಗಿ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನನ್ನಲ್ಲಿ ಒಂದು ಸಂದೇಶ ಬಂತು. ಅವರು ಹೀಲಿಂಗ್ ಮಾಡುವಷ್ಟು ಶಕ್ತಿ ಅವರು ಪಡ್ಕೊಂಡಿದ್ದಾರೆ ಅಂದರೆ ನಿನಗೂ ಕೂಡ ಆ ಶಕ್ತಿ ಇದೆ. ನಿನ್ನ ಕಾಯಿಲೆಯನ್ನ ನೀನೇ ವಾಸಿ ಮಾಡ್ಕೋಬಹುದು. ನಿನ್ನ ಶಕ್ತಿ ಬಗ್ಗೆ ನೀನು ತಿಳ್ಕೋಬಹುದು ಅಂಥೇಳಿ ಈ ರೀತಿ ನನಗೆ ವಾಣಿಯನ್ನ ಕೇಳಿಸ್ಕೊಳ್ತು. 1 ಗಂಟೆ ಧ್ಯಾನ ಆದಮೇಲೆ ಮತ್ತೆ ಧ್ಯಾನ ಹೇಳ್ಕೊಡೋಕೆ ಅಂತೇಳಿ ನಾನು ಹೋಗ್ತಾ ಇದ್ದೆ ಅಲ್ಲೇ. ಹಾಗಾಗಿ ನಾನು ಹೆಚ್ಚಿಗೂ ಕೂಡ ಕುತ್ಕೊಳ್ಳಿಲ್ಲ. 1 ಗಂಟೆ ಧ್ಯಾನ ಮಾಡಿ ಮತ್ತೆ ಕೆಳಗಡೆ ಇಳಿದೆ. ಆಯಪ್ಪ ಮತ್ತೆ ಅಲ್ಲೇ ಇದ್ದ. ಮತ್ತೆ ಹೇಳಿದ್ರು ಅವರು, ಈ ರೀತಿ ನನಗೆ ಹೀಲಿಂಗ್ ಮಾಡುವಂಥ ಶಕ್ತಿ ಇದೆ, ನಾನು ಎಲ್ಲರನ್ನೂ ಕೂಡ ಹೀಲಿಂಗ್ ಮಾಡ್ತೀನಿ ಅಂಥೇಳಿ. ನನ್ನ ಧ್ಯಾನದಲ್ಲಿ ಬಂದಿತ್ತಲ್ವಾ, ನಾನು ಅದೇ ಮಾತನ್ನೇ ಹೇಳಿದೆ ಅವ್ರಿಗೆ. ನೋಡಿ, ನೀವು ಧ್ಯಾನ ಮಾಡಿ ಅಷ್ಟೊಂದು ನೀವು ಶಕ್ತಿ ಪಡ್ಕೊಂಡಿದ್ದೀರಾ ಅಂದರೆ ಆ ಶಕ್ತಿ ನನಗೂ ಕೂಡ ಇದೆ. ನಿಮ್ಮ ಹತ್ರ ನಾನು ಯಾಕೆ ಹೀಲಿಂಗ್ ಮಾಡಿಸ್ಕೋಬೇಕು? ಆ ಹೀಲಿಂಗ್ ಮಾಡ್ಕೊಳ್ಳೋಂಥ ಶಕ್ತಿ ನನ್ನಲ್ಲೇನೆ ಇದೆ, ನಾನೇ ಮಾಡ್ಕೊಳ್ತೀನಿ. ನನ್ನ ಕಾಯಿಲೆ ನಾನೇ ವಾಸಿ ಮಾಡ್ಕೊಳ್ತೀನಿ. ಆಗ ಅಯ್ಯಪ್ಪನಿಗೆ ಕೋಪ ಬಂದ್ಬಿಟ್ಟು, ಕೋಪ ಬಂದ್ರೂ ಕೂಡ ನಾನು ಏನು ಕೂಡ ಭಯ ಪಟ್ಕೊಳ್ಳಿಲ್ಲ. ಏನು ಅನ್ಕೊಳ್ತಾರೋ ಅಂತೇಳಿ ನನಗೆ 1 ಕ್ಷಣ ಕೂಡ ಅನಿಸ್ಲಿಲ್ಲ. ಯಾಕೆಂದ್ರೆ ಧ್ಯಾನದಲ್ಲಿ ನನಗೆ ಏನು ಬರ್ತಾ ಇರತ್ತೋ ನಾನು ಅದನ್ನೇ ಮಾಡಬೇಕು ಅಂತೇಳಿ ಅವಾಗಲೇ ನನಗೆ ಬಂದ್ಬಿಟ್ಟಿತ್ತು. ಆಗ್ಲಿಂತ್ರ ನಾನು ಧ್ಯಾನದಲ್ಲಿ ನನ್ನ ಕಷ್ಟ, ನನಗೆ ಕಾಯಿಲೆ ಬಂದರೆ ನಾನೇ ವಾಸಿ ಮಾಡಿಕೊಳ್ಳುವಂಥ ಶಕ್ತಿ ನನಗೆ ಬಂದ್ಬಿಟ್ಟಿದೆ ಅಂತೇಳಿ ಅವಾಗ್ಲೇ ನಾನು ತಿಳ್ಕೊಂಡೆ. ಆಗ್ಲಿಂತ್ರನೂ ಕೂಡ ಧ್ಯಾನಕ್ಕೆ ನಾನು ಯಾವಾಗ ಕಾಲಿಟ್ನೋ ಅವಾಗ್ಲಿಂತ್ರನೂ ಕೂಡ ಇದುವರೆಗೂ ಕೂಡ ನನಗೆ ಕಷ್ಟ ಪರಿಹಾರ ಮಾಡು ಅಂತೇಳಿ ನಾನು ಯಾರ ಹತ್ರನೂ ಕೂಡ ಕೇಳೋದಿಲ್ಲ. ಇವಾಗ್ಲೂ ಕೂಡ ನನಗೆ ಒಂದಾದ್ಮೇಲೆ ಒಂದು ಕಷ್ಟ ಧ್ಯಾನಕ್ಕೆ ಬಂದಾಗ್ಲೂ ಕೂಡ, ಆದ್ರೆ ನನಗೆ ಒಂದೊಂದು ಕಷ್ಟ ಬಂದ್ರೂ ಕೂಡ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಆ ಜ್ಞಾನ ನಾನು ಪಡ್ಕೊಳ್ತಾ ಇದ್ದೀನಿ.
ಧ್ಯಾನಕ್ಕೆ ಬರೋಕಿನ ಮೊದಲು ನನ್ನ ಶಕ್ತಿ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಧ್ಯಾನಕ್ಕೆ ಬಂದಾಗ್ಲೇನೆ ನನಗೂ ಕೂಡ ಭಗವಂತನ ಒಂದು ಶಕ್ತಿ ನನ್ನಲ್ಲಿನೂ ಕೂಡ ಇದೆ. ಭಗವಂತನಿಗೆ ನಾನು ತೊಂದರೆ ಕೊಡಬಾರ್ದು. ಪದೇ ಪದೇ ಹೋಗಿ ನನ್ನ ಕಷ್ಟ ಪರಿಹಾರ ಮಾಡು ಅಂತೇಳಿ ಭಗವಂತನಿಗೆ ನಾನು ಕೇಳ್ಕೋಬಾರ್ದು. ಭಗವಂತನಿಂದ ನಾನು ಜ್ಞಾನವನ್ನ ಪಡ್ಕೋಬೇಕು. ಆಗ ನಾನು ಏನೇ ಬಂದ್ರೂ ಕೂಡ, ಸಮಸ್ಯೆ ಬಂದಿರಲಿ, ಕಾಯಿಲೆ ಬಂದಿರಲಿ, ನಾನು ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡಿ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ನಾನು ಹುಡುಕ್ತಾ ಇದ್ದೆ. ಎಲ್ಲಿ ಹುಡುಕ್ತಾ ಇದ್ದೆ? ಹೊರಗಡೆ ಅಲ್ಲ, ನನ್ನ ಒಳಗಡೆ ನಾನು ಹುಡುಕ್ತಾ ಇರ್ತೀನಿ. ಇದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ. ಎಲ್ಲದಕ್ಕೂ ಸಮಾಧಾನ ನನ್ನ ಒಳಗಡೆ ನನಗೆ ಸಿಗತ್ತೆ. ಇದು ನನ್ನ ಧ್ಯಾನಕ್ಕೆ ಬರೋಕಿನ ಜೀವನದ ಮೊದಲು, ಧ್ಯಾನದ ನಂತರ ಜೀವನ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಧ್ಯಾನದಲ್ಲಿ ಎಲ್ಲ ಶಕ್ತಿ ಅಡಗಿದೆ ಫ್ರೆಂಡ್ಸ್. ನಮ್ಮ ಸಮಸ್ಯೆ ನಾವೇ ಪರಿಹಾರ ಮಾಡ್ಕೋಬೇಕು. ನಮ್ಮ ಕಷ್ಟ ನಮ್ಮಿಂದನೇ ಬಂದಿದೆ, ನಾವೇ ಅದನ್ನು ಪರಿಹಾರ ಮಾಡ್ಕೋಬೇಕು. ಉಸಿರನ್ನೇ ಗಮನಿಸ್ತಾ ಇರಿ. ಒಂದು ಹಾಡನ್ನ ಹಾಡ್ತೀನಿ. ಹಾಡನ್ನ ಕೇಳ್ತಾ ಉಸಿರನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್.
lakhs per annum. Wow, 42 lakhs, that's your salary? Yes. And what do you do? I'm an ne
Tapani sadi nida sani riza ga re Are you a slow reader who wants to read multiple books in 1 week? My name is Rajnish and I'm the world champion in speed reading and Thank you.
Gada pa pa ba da ga na da da di na 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 त्र्यंबकेश्वर क्षेत्र की वो जगह जहां काल सर्प दोष शांति पूजा करवाने आते हैं लाखों भक्त। श्री
ಯಾವುದು ಕೂಡ ಯೋಚನೆ ಬೇಡ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕ ರಾಜನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ಯುತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ಅತ್ಯುತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ಸತ್ಯವ ತೋರುವ ಸಾಧು ಸಜ್ಜನರ, ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯವ ತಿರುವುತ್ತ ಬಾರೆ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ, ಕುಂಕುಮಾಂಚಿತ ಪಂಕಜಲೋಚನ, ಕುಂಕುಮಾಂಚಿತ ಪಂಕಜಲೋಚನ, ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಅಕ್ಕರೆ ಉಳ್ಳಾರಗಿಣಿ ರಂಗನ, ಅಕ್ಕರೆ ಉಳ್ಳಾರಗಿಣಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ವಿಠಲನ ರಾಣಿ, ವಿಠಲನ ರಾಣಿ,
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಕೇವಲ 1 ನಿಮಿಷಗಳು ಮಾತ್ರ. ಮೂವತ್ತು ಸೆಕೆಂಡ್ಗಳು ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಇಪ್ಪತ್ತು ಸೆಕೆಂಡ್ಗಳು. ಪ್ರತಿದಿನ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಬೇಕು ಫ್ರೆಂಡ್ಸ್. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು, ಜ್ಞಾನವನ್ನ ಪಡ್ಕೋಬೇಕು, ನಮ್ಮಲ್ಲಿರುವಂತಹ ದೈವ ಶಕ್ತಿಯನ್ನ ನಾವು ತಿಳ್ಕೋಬೇಕು. ನಮ್ಮಲ್ಲಿನೂ ಕೂಡ ಅಗಾಧವಾದಂತಹ ಶಕ್ತಿ ಇದೆ. ನಮ್ಮ ಕಷ್ಟ ನಾವೇ ಪರಿಹಾರ ಮಾಡಿಕೊಳ್ಳುವಂಥ ಶಕ್ತಿ, ಅಗಾಧವಾದಂತಹ ಶಕ್ತಿ ನಮ್ಮಲ್ಲಿನೂ ಕೂಡ ಇದೆ ಫ್ರೆಂಡ್ಸ್. ಕೇವಲ 10 ಸೆಕೆಂಡ್ಗಳು ಮಾತ್ರ. 10, 9, 8, 7, 6, 5, 4, 3, 2, 1, 0. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5, 4, 3, 2, 1, 0. ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಎಲ್ಲ ದೇವಾನುದೇವತೆಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಸಪ್ತ ಋಷಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದರೂ ಅನುಭವ ಆಗಿದ್ರೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿತ್ತು ಈ ದಿನದ ಧ್ಯಾನ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲ ದಿನ ಬೆಳಗ್ಗೆ ಜಾಯ್ನ್ ಆಗಿ ಇಷ್ಟೊತ್ತು ನಮ್ಮ ಜೊತೆನಲ್ಲಿ ಇಷ್ಟು ದಿನದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೆ ನಿಮಗೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್.